ಪ್ರಾಫಿಟ್ ಇಬ್ರಾಹಿಂ ಸಾಹೇಬ್ರು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರಿಗೆ ದೇವರು ನನಗೆ ನಿಮ್ಮ ಮಗನ್ ಕೊಡು ಅಂತ ಹೇಳಿದಾಗ ಅವಾಗ ಅವರು ಬಹಳ ಖುಷಿಯಿಂದ ಅಯ್ಯೋ ದೇವರು ನನಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸ್ವಂತ ತಮ್ಮ ಮಗನ್ನೇ ಜಿಬ್ರಾಯಿಲ್ ಅವ್ರನ್ನೇ ಸ್ವತಃ ಹೋಗು ದೇವರಿಗೆ ನೀನು ಅರ್ಪಣೆ ಆಗು ಅಂತ ತಿಳ್ಕೊಂಡು ಹೇಳಿದಾಗ ದೇವರನ್ನೇ ಇವರ ಒಂದು ಇದಕ್ಕೆ ಏನೋ ಕುರ್ಬಾನಿಗೆ ದೇವರನ್ನೇ ಮೆಚ್ಚಿ ಇದು ಬೇಡ ನೀವು ಒಂದು ಗೋಟ್ ಅಂದ್ರೆ ಒಂದು ಕುರಿಯನ್ನ ದೇವರು ಸೃಷ್ಟಿ ಮಾಡಿ ಇದರಿಂದ ಮಾಡಿ ಅಂತ ಹೇಳಿದ ಮೇಲೆ ಆಗ ದೇವರ ಆದೇಶದಂತೆ ಆ ಕುರಿಯನ್ನ ತೆಗೆದುಕೊಂಡು ಒಂದು ಭಾಗವನ್ನ ಎಲ್ಲ ಬಡವರ ಭಕ್ತರಿಗೆ ಹಂಚಿ ಒಂದು ಭಾಗವನ್ನ ಗೆಳೆಯರ ಮಿತ್ರರ ಜೊತೆ ಹಂಚಿ ಒಂದು ಭಾಗವನ್ನ ತಮ್ಮ ಮನೆಯವರೆಲ್ಲ ಸೇರ್ಕೊಂಡು ಖುಷಿಯಿಂದ ಕುರ್ಬಾನಿಯನ್ನ ಸೇವಿಸಿ ಹೊಟ್ಟೆಯನ್ನ ಮನಸ್ಸನ್ನ ತುಂಬಿಸುವಂತ ಹಬ್ಬ ಬಕ್ರೀದ್ ಹಬ್ಬವನ್ನ ತಾವೆಲ್ಲರೂ ಸಹಿತ ಅತಿ ಶಾಸ್ತ್ರೀಯದಿಂದ ಖುಷಿಯಾಗಿ ತಾವೆಲ್ಲರೂ ಆಚರಿಸಬೇಕಂತ ಹೇಳಿ ನಾ ಈ ಮುಖಾಂತರ ಕೇಳ್ಕೊಳ್ತೇನೆ. ಹೇಗೆ ತಾವು ಹೋಟೆಲ್ ನಲ್ಲಿ ಹೋಗಿ ಚೆನ್ನಾಗಿ ಬಿರಿಯಾನಿ ತಿಂತೀರಿ ಅದೇ ರೀತಿ ಅದೇ ರಿವಾಜ್ ನಲ್ಲಿ ಸಹಿತ ನಿಮ್ಮ ಮನೆಯಲ್ಲಿ ಅದೇ ರೀತಿಯ ಕುರ್ಬಾನಿಯನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ದಯವಿಟ್ಟು ಯಾವುದೇ ಒಂದು ಪ್ರಾಣಿ ವಧೆ ಅನಿಸ್ಬಾರ್ದು, ಕುರ್ಬಾನಿ ಅನಿಸ್ಬೇಕು. ನಾನು ಅದಕ್ಕೆ ಹೋಟೆಲ್ ಎಕ್ಸಾಂಪಲ್ ಕೊಟ್ಟೆ. ಹೋಟೆಲ್ ನಲ್ಲಿ ಏನ್ ಮಾಡ್ತಾರೆ, ಏನಾದ್ರು 1015 ಜನ ಊಟ ಮಾಡ್ತೀರಿ, ಬಟ್ ಅಲ್ಲಿ ಅತಿ ನೀಟಾಗಿ ಚೆನ್ನಾಗಿ ಮಾಡಿ ನಿಮ್ಗೆ ಯಾಕೆ ಮಾಡ್ಯಾರ ಗೊತ್ತಿಲ್ಲ, ನಿಮ್ಗೆ ಬರೀ ಬಿರಿಯಾನಿ ಸ್ಮೆಲ್ ಬರುತ್ತೆ, ಮಸ್ತ್ ಬಿರಿಯಾನಿ ಅಂತೇಳಿ. ಅದೇ ರೀತಿ ಹಬ್ಬದಲ್ಲಿ ಸಹಿತ ಅದೇ ರೀತಿಯ ಮಸ್ತ್ ಕುರ್ಬಾನಿ ಮಸ್ತ್ ಇತ್ತು, ಎಲ್ಲರೂ ಸೇರಿ ಸಹೋದರ ಭಾರತದಲ್ಲಿ ತಾವೆಲ್ಲರೂ ಸಹಿತ ಮಾಡ್ಕೊಂಡು ಹಬ್ಬವನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ತಾವೆಲ್ಲರಿಗೂ ಕೇಳ್ಕೊಳ್ತೇನೆ. ಹೋದ ವರ್ಷ ಒಂದು ಸಣ್ಣ ಘಟನೆ ಬಸವ ಕಲ್ಯಾಣದಲ್ಲಿ ಆಯ್ತು. ಅದೊಂದು ಕಪ್ಪು ಚುಕ್ಕೆ ಆಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ 100 ವರ್ಷ ಆದರೂ ಸಹಿತ ನನ್ನಂತ ಬಂದು ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ. ಅದು ಅಳಿವು. ಬಸವ ಕಲ್ಯಾಣ ಬಸವಣ್ಣವರ ನಾಡು. ಇಡೀ ಜಗತ್ತಿಗೆ ವಚನಗಳನ್ನ ಮತ್ತು ಕಾನೂನುಗಳನ್ನ ಮತ್ತು ಮನುಷ್ಯತ್ವ ಹೇಗಿರ್ಬೇಕಂತ ಹೇಳಿದಂತ ಯಾವ್ದಾದ್ರು ನಗರ ಇಡೀ ಜಗತ್ತಿನಲ್ಲಿ ಮೊದಲೇದಂತಂದ್ರೆ ಅದು ಬಸವ ಕಲ್ಯಾಣ.